ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟಿಗೆ ಗೈರಾಗಿದ್ದಾರೆ ನಟ ದರ್ಶನ್. ಇಂದು ವಿಚಾರಣೆಗೆ ಹಾಜರಾಗಬೇಕಿದ್ದ ದಾಸ ಮೊನ್ನೆಯೆಲ್ಲ ಡೆವಿಲ್ ಶೂಟಿಂಗ್ ಆಗ ಕಾಣಿಸಲಿಲ್ಲ ನೋವು. ರಾಜಸ್ಥಾನದಲ್ಲಿ ಫ್ಯಾಮಿಲಿ ಜೊತೆ ಫುಲ್ ಟ್ರಿಪ್ ಮತ್ತು ಮಜಾ ಮಾಡ್ಕೊಂಡು ಬಂದಿದ್ರು. ಆಗಲೂ ಕಾಣಿಸಿಕೊಳ್ಳದ ನೋವು ಈಗ ಕೋರ್ಟಿಗೆ ಹಾಜರಾಗುವಾಗ ಕಾಣಿಸಿಕೊಂಡಿದೆ. ಕೋರ್ಟ್ ವಿಚಾರಣೆ ಅಂದ ಕೂಡಲೇ ಕಾಣಿಸಿಕೊಳ್ತು ಬೆನ್ನು ನೋವು ಅನ್ನೋ ಥರ ಚರ್ಚೆಗಳು ಶುರುವಾಗಿದೆ. ಇದೆಂತಹ ಮಾಯೆ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆನ್ನು ನೋವು ಇರೋದು ನಿಜಾನ? ಈಗಲೂ ಟ್ರೀಟ್ಮೆಂಟ್ ಪಡೀತಿದ್ದಾರಾ? ಅದು ಯಕ್ಷ ಪ್ರಶ್ನೆಯಾಗಿ ಬಾಕಿ ಉಳಿದಿದ್ದಾವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇನ್ನೂ ಕೂಡ ಹೊರ ಬಂದಿಲ್ಲ. ತನಿಖೆಗಳು ಮುಕ್ತಾಯ ಆಗಿರಬಹುದು, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರಬಹುದು, ಅಡಿಷನಲ್ ಚಾರ್ಜ್ ಶೀಟು ಕೂಡ ಸಲ್ಲಿಕೆಯಾಗಿರಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿರಲೂಬಹುದು. ಆದರೆ ಈ ಪ್ರಕರಣ ಕೋರ್ಟ್ ಅಂಗಳದಲ್ಲೇ ಇದೆ. ಇದರ ತೀರ್ಪು ಇನ್ನೂ ಹೊರಬಿದ್ದಿಲ್ಲ. ದರ್ಶನ್ ಆಗಲಿ, ಪವಿತ್ರ ಗೌಡ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಆರೋಪಿಗಳೆಲ್ಲರೂ ಕೂಡ ಈಗ ಆರೋಪಿಗಳೇ ಆಗಿ ಉಳಿದಿದ್ದಾರೆ. ಇವರು ಯಾರೂ ಕೂಡ ಕಳಂಕ ರಹಿತರಾಗೇನಿಲ್ಲ. ಈಗೆಲ್ಲರೂ ಇವ್ರ ಮೇಲೆಲ್ಲ ಆರೋಪಗಳಿದ್ದಾವೆ. ಸೊ ಇವತ್ತು ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕಿತ್ತು. ಪವಿತ್ರ ಗೌಡ ಸೇರಿ ಸಾಕಷ್ಟು ಜನ ಇವತ್ತು ಕೋರ್ಟಿಗೆ ಹಾಜರಾಗಿದ್ದಾರೆ. ಆದರೆ ದರ್ಶನ್ ಮಾತ್ರ ಹಾಜರಾಗಿಲ್ಲ. ನನಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ನಿನ್ನೆ ಮೊನ್ನೆಯಷ್ಟೇ ರೆಡ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಗಾಗಲ್ ಹಾಕ್ಕೊಂಡು ಬಂದಿದ್ದೇನು, ನಡೆದಿದ್ದೇನು, ಆ ವಿಡಿಯೋಗಳು ವೈರಲ್ ಆಗಿದ್ದೇನು. ಆ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಬೆನ್ನಿಗೆ ಕೈ ಹಿಡ್ಕೊಂಡು ನಿಂತಿರುವಂತಹ ದೃಶ್ಯಗಳೇ ಇಲ್ಲ. ಆರಾಮಾಗಿ ಬಂದರು, ನಿರಾಯಾಸವಾಗಿ ಬಂದರು. ಎಲ್ಲೂ ಕೂಡ ಬೆನ್ನು ನೋವಿನ ಲಕ್ಷಣಗಳು ಕೂಡ ಗೋಚರ ಆಗಲಿಲ್ಲ. ಆದರೆ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ನನಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ, ಬೆನ್ನು ನೋವಲ್ಲಿ ನಡೆಯೋಕ್ಕಾಯ್ತಿಲ್ಲ, ನಿಂತ್ಕೊಳ್ಳೋಕ್ಕಾಯ್ತಿಲ್ಲ ಅಂಥೇಳಿ ಇವತ್ತು ಗೈರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇತ್ತು, ಆದರೆ ಇವತ್ತು ದರ್ಶನ್ ಗೈರಾಗಿದ್ದಾರೆ. ಈಗಲೂ ಟ್ರೀಟ್ಮೆಂಟ್ ಪಡಿತಾ ಇದ್ದಾರಾ ಎನ್ನುವಂತಹ ಯಕ್ಷ ಪ್ರಶ್ನೆಗಳು ಜನರಲ್ಲಿ ಮೂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.